ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಈ ವಾಕ್ಯದ ಮುಖಾಂತರವಾಗಿ ದೇವರು ಈ ದಿನ ನಮ್ಮೊಟ್ಟಿಗೆ ಏನು ಮಾತಾಡುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಂಡು ಪ್ರಿಯರೇ ಅದೇ ರೀತಿಯಿಂದಾಗಿ ಜೀವಿಸೋಣ. ಹಾಲೆಲೂಯ. ಪ್ರಕಟಣೆ 21ನೇ ಅಧ್ಯಾಯ 22ನೇ ವಚನ. ಹಾಲೆಲೂಯ. ಯಾಕೆಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು ಯಜ್ಞದ ಕುರಿಮರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಈ ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ. ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಹಾಲೆಲೂಯ. ಪ್ರಿಯರೇ, ನಾವಿಲ್ಲಿ ನೋಡ್ತೇವೆ, ದೇವರು ಲೋಕವನ್ನು ಸೃಷ್ಟಿ ಮಾಡೋದಕ್ಕೆ ಸೂರ್ಯನು ಚಂದ್ರನು ಎಂಬುದಾಗಿ ಸೃಷ್ಟಿಸಿದ್ದಾನೆ. ಹಾಲೆಲೂಯ. ಈ ಲೋಕದ ಮೇಲೆ ಬೆಳಕನ್ನು ಸೃಷ್ಟಿಸಿದ್ದಾನೆ. ಆದರೆ ನಮ್ಮ ಜೀವಿತಕ್ಕೆ ಹಾಲೆಲೂಯ ನಿಜವಾದ ಬೆಳಕು ಕ್ರಿಸ್ತನಿಂದನೇ ಬರ್ತದೆ. ಹಾಲೆಲೂಯ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಬೆಳಕಾದ್ಮೇಲೆ ಕತ್ಲಾದ್ಮೇಲೆ ಬೆಳಕು ಆಗಲೇಬೇಕು. ನಿನ್ನ ಜೀವಿತದಲ್ಲೂ ಕೂಡ ಹಾಗೇನೆ, ಇವಾಗ ಕತ್ಲೈತೆ, ನಾಳೆ ಬೆಳಕು ಬರ್ತದೆ ಅಂತ ಯಾರಾದರೂ ಹೇಳ್ತಾ ಇರ್ತಾರೆ. ಆದರೆ ದೇವರಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ಹಲ್ಲೆಲೂಯ ಕತ್ತಲು ಹೋಗಿ ಬೆಳಕು ಬರೋದಕ್ಕಿಂತ ಹಲ್ಲೆಲೂಯ ನೀನು ಕತ್ತಲಲ್ಲಿ ಇರುವಾಗ ದೇವರ ಪ್ರಸನ್ನತೆ, ದೇವರ ಪ್ರಭಾವವು ನಿನ್ನೊಳಗಡೆ ಇರುವಾಗ ಹಲ್ಲೆಲೂಯ ಅದು ನಿನಗೆ ನಿಜವಾದ ಬೆಳಕನ್ನು ಕೊಡ್ತದೆ. ಬ್ರದರ್ ಆ್ಯಂಡ್ ಸಿಸ್ಟರ್, ಹಾಲೆಲೂಯ, ಅದು ನಿನಗೆ ಬೆಳಕನ್ನು ಕೊಡ್ತದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಪ್ರಿಯರೇ, ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೇನೆ. ಹಾಲೆಲೂಯ. ಇಲ್ಲಿ ಒಬ್ಬ ಯೌವನಸ್ಥನ ಜೀವಿತದಲ್ಲಿ ಹಾಲೆಲೂಯ ಇಬ್ಬರು ಅಕ್ಕ ತಂಗಿಯರಿದ್ದಾರೆ ಪ್ರಿಯರೇ. ಈ ಯೌವನಸ್ಥರ ಜೀವಿತದಲ್ಲಿ ಅವರ ಜೀವಿತದಲ್ಲಿ ತಂದೆ ತಾಯಿಗಳು ಯಾರೂ ಇಲ್ಲ. ಹಾಲೆಲೂಯ. ಇಬ್ಬರೇ ಇದ್ದಾರೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ತುಂಬ ಬಡತನದಲ್ಲಿ ಇದ್ದಾರೆ. ಹಾಲೆಲೂಯ. ಬಡತನದಲ್ಲಿ ಇದ್ದಾರೆ. ಜನಗಳು ಅವರನ್ನು ನೋಡಿಬಿಟ್ಟು ಹಾಲೆಲೂಯ ಎಷ್ಟೋ ಜನಗಳು ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಬ್ಬರು ಸ್ತ್ರೀಯರಿದ್ದಾರೆ, ಜೊತೆಗೆ ಯಾರೂ ಕೂಡ ಇಲ್ಲ ಅವರಿಗೆ. ಆಗ ಅನೇಕ ಜನಗಳು ಯಾವ್ಯಾವ ರೀತಿಯಾಗಿ ಅವರನ್ನು ಅಪನಿಂದಿಸ್ತಾರೆ ಅಂತ ಹೇಳಿದ್ರೆ, ಹಾಲೆಲೂಯ ನಿಮಗೆ ತಂದೆ ತಾಯಿ ಇಲ್ಲ. ಹಾಲೆಲೂಯ. ಅನೇಕ ಜನಗಳು ನೋಡ್ತೇವೆ ನಾವು, ಅವರನ್ನು ಯಾವ ರೀತಿಯಾಗಿ ತಿಳ್ಕೊತಾರೆ ಅಂತ ಹೇಳಿದ್ರೆ, ಅವರು ವ್ಯಭಿಚಾರ ಮಾಡ್ತಾ ಇದ್ದಾರೇನೋ. ಹಾಲೆಲೂಯ. ಆ ರೀತಿಯಾಗಿ ಜನಗಳು ಅವ್ರ ಮೇಲೆ ಅಪನಿಂದನೆ ಮಾಡ್ತಾ ಇರ್ತಾರೆ. ಹಾಲೆಲೂಯ. ಅವರು ದೇವ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಪ್ರಿಯರೇ, ದೇವ್ರ ಜೊತೆ ಒಡನಾಟ ಇಟ್ಕೊಂಡಿರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಾಲೆಲೂಯ. ಅವ್ರಿಗೆ ಎಷ್ಟೇ ಕತ್ತಲಲ್ಲಿದ್ದರೂ ಕೂಡ ದೇವರವ್ರನ್ನ ಬೆಳಕಲ್ಲಿ ತಂದೇ ತರ್ತಾರೆ. ಹಾಲೆಲೂಯ. ಆ ನಂಬಿಕೆಯಿಂದ ಅವರಿಬ್ಬರು ಇರ್ತಾರೆ. ಆಗೇನು ಮಾಡ್ತಾಳೆ ತಂಗಿ ಅಕ್ಕನಿಗೆ ಹೇಳ್ತಾಳೆ, ಹಾಲೆಲೂಯ ನಾವಿನ್ನಿರೋದು ಬೇಡ ಈ ಭೂಮಿ ಮೇಲೆ. ಹಾಲೆಲೂಯ. ನಿಜವಾಗ್ಲೂ ದೇವ್ರು ಇದ್ದಿದ್ರೆ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯ ಮಾಡ್ತಾಯಿದ್ರು. ಆದರೆ ಈ ಜನಗಳಿಗೆ ನಾವು ಆಹಾರ ಆಗಿಬಿಟ್ಟಿದ್ದೀವಿ ಬಾಯಿಗೆ. ಹಾಲೆಲೂಯ. ಎಲ್ಲಡಿಕೆ ಆಗಿಬಿಟ್ಟಿದ್ದೀವಿ. ಹಾಲೆಲೂಯ. ಅಗದು ನಮ್ಮನ್ನು ಉಗಿತಾ ಇದ್ದಾರೆ. ಇವ್ರಿಗೆ ನಾವು ಆಹಾರ ಆಗೋದು ಬೇಡ. ಹಾಲೆಲೂಯ. ನಮ್ಮ ಜೀವಿತನ ಇಲ್ಲಿಗೆ ಕೊನೆ ಮಾಡಿಸ್ಬಿಡೋಣ. ಹಾಲೆಲೂಯ. ಈ ಕತ್ತಲದಲ್ಲೇ ನಮ್ಮ ಪ್ರಾಣ ಹೋಗ್ಬಿಡಲಿ ಅಂತ ಅಕ್ಕನಿಗೆ ತಂಗಿ ಹೇಳ್ತಾಳೆ. ಆಗ ಅಕ್ಕ ಏನು ಹೇಳ್ತಾಳೆ, ಭರವಸೆಯಿಂದ ಇಡಬೇಕು. ಹಾಲೆಲೂಯ. ಭರವಸೆ ಇಡಬೇಕು, ಭರವಸೆಯಿಂದ ಇರಬೇಕು. ನನ್ನ ಜೀವಿತದಲ್ಲಿ ಹಾಲೆಲೂಯ ಇವತ್ತು ದೇವರು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹಾಲೆಲೂಯ ದೇವರ ಚಿತ್ತದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಜೀವಿತ ಬೇರೆ ರೀತಿಯಾಗಿ ಮಾರ್ಪಡಬೇಕು. ಹಾಲೆಲೂಯ. ಆ ರೀತಿಯಾಗಿ ದೇವರು ಬದಲು ಮಾಡಬೇಕೆಂದಾಗಿ ಈ ರೀತಿಯಾಗಿ ಶೋಧನೆಗಳಲ್ಲಿ ಬಿದ್ದಿದ್ದೇವೆ ಅವನು, ಅದನ್ನು ನಾವು ಗ್ರಹಿಸಿಕೊಳ್ಬೇಕಲ್ವಾ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ, ದೇವರು ಅಂತ ಹೇಳ್ತೀಯ, ಎಲ್ಲಿದ್ದಾನೆ ದೇವರು? ಹಾಲೆಲೂಯ. ನೋಡಿ ಎಷ್ಟು ಜನಗಳು ನಮ್ಮನ್ನು ನೋಡಿ ಅಪನಿಂದೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾವು ಕಷ್ಟಪಟ್ಟು ಹಾಲೆಲೂಯ ನಾವು ಕೂಲಿ ಮಾಡಿಕೊಂಡು ನಮ್ಮ ಜೀವನ ನಾವು ಸಾಗಿಸ್ತಾ ಇದ್ದೀವಿ. ಈ ಜನಗಳು ನೋಡಿ ನಮ್ಮನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ. ಹಾಲೆಲೂಯ. ನನಗಂತೂ ಬದುಕೋದಕ್ಕೇ ಇಷ್ಟ ಆಗ್ತಿಲ್ಲ. ಹಾಲೆಲೂಯ. ಅಲ್ಲಿ ನಾಳೆ ನಾನು ನರಕ ಯಾವ ರೀತಿ ಇರ್ತದೋ ನನಗೆ ಗೊತ್ತಿಲ್ಲ. ಆದರೆ ಈ ನರಕ ನನ್ನ ಕೈಲಿ ತಡೆಯೋಕ್ಕಾಗ್ತಾ ಇಲ್ಲ. ಹಾಲೆಲೂಯ. ಇದನ್ನು ಮಾತ್ರ ನರಕ ಅನುಭವಿಸೋದಕ್ಕೆ ಆಗ್ತಾನೇ ಇಲ್ಲ. ಸುಮ್ಮನೆ ಸತ್ತೋಗ್ಬಿಡೋಣ ಅಂತ ತಂಗಿ ಅಕ್ಕನಿಗೆ ಹೇಳ್ತಾಳೆ ಪ್ರಿಯರೇ. ಆಗ ಅಕ್ಕ ಹೇಳ್ತಾಳೆ, ಸತ್ತೋಗಿ ಏನು ಸಾಧಿಸ್ತೀಯ ನೀನು? ಹಾಲೆಲೂಯ. ಸತ್ತೋಗಿ ಏನು ಸಾಧಿಸ್ತೀಯ ನೀನು? ದೇವರಿಗೆ ನೀನು ನಾಳೆ ಹೋಗಿ ಇಷ್ಟು ಜನಗಳನ್ನು ಕರ್ಕೊಂಬಂದಿದ್ದೀನಿ ಸೈ ಅಂತ ತೋರಿಸೋದಕ್ಕೂ ಕೂಡ ಬೇಕಲ್ವ ನಿನಗೆ? ಹಲ್ಲೆಲೂಯ.
ಅಥವಾ ನೀನು ಒಂದೇ ಹೋಗ್ತೀಯಾ ನರಕಕ್ಕೆ ಹೋಗಿ, ನನ್ನ ಕೈಲೂ ಕೂಡ ಆಗಲಿಲ್ಲ ಎಸ್ಸಯ್ಯ ಕ್ಷಮಿಸ್ಬಿಡು ಅಂತ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ತೀಯ ದೇವ್ರ ಹತ್ರ ಹೋಗಿ? ಹಲ್ಲೆಲೂಯ್ಯ. ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ತೀಯಾ? ನನ್ನ ಕೈಲಿ ಯಾರನ್ನೂ ಕರ್ಕೊಂಬರೋಕ್ಕಾಗಲಿಲ್ಲ ಎಸ್ಸಯ್ಯ, ನನಗೆ ಕ್ಷಮಿಸ್ಬಿಡು ಅಂತೇಳಿ ನೀನು ಕೂಡ ನರಕಕ್ಕೆ ಹೋಗ್ಬಿಡ್ತೀಯಾ? ಹಲ್ಲೆಲೂಯ್ಯ. ಅದನ್ನು ಬಿಟ್ಟು ಹೆಮ್ಮೆಯಿಂದ ಎಸ್ಸಯ್ಯ ನಾನು ಇಷ್ಟು ಜನಗಳನ್ನು ಕರ್ಕೊಂಬಂದಿದ್ದೀನಿ, ಇಷ್ಟು ಜನಗಳು ನಿನ್ನ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ, ಇಷ್ಟು ಜನಗಳಿಗೆ ನಿನ್ನ ಸುವಾರ್ತೆ ಸಾರಿದ್ದೀನಿ, ನಿನ್ನ ಪ್ರೀತಿ ಅನ್ನೋದು ತಿಳಿಸಿಕೊಟ್ಟಿದ್ದೀನಿ ಎಸ್ಸಯ್ಯ. ಹಲ್ಲೆಲೂಯ್ಯ. ಇವತ್ತು ಪರಲೋಕದಲ್ಲಿ ನಾನು ಜೊತೆ ಕರ್ಕೊಂಬಂದಿದ್ದೀನಿ ಇವ್ರನ್ನ. ಹಲ್ಲೆಲೂಯ್ಯ. ಪರಲೋಕದಲ್ಲಿ ನಾನು ಮಾತ್ರ ಬಂದಿಲ್ಲ, ಎಷ್ಟು ಜನಗಳನ್ನು ಕರ್ಕೊಂಬಂದಿದ್ದೀನಿ ಎಸ್ಸಯ್ಯ ಅಂತ ದೇವರಿಗೆ ಹೋಗಿ ಘನಪಡಿಸೋದಿಲ್ವಾ? ಹಲ್ಲೆಲೂಯ್ಯ. ದೇವರಿಗೆ ಸಂತೋಷ ಪಡಿಸೋದಿಲ್ವಾ ನೀನು? ದೇವ್ರ ಮುಂದೆ ಹೋಗಿ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ತೀಯಾ? ಹಲ್ಲೆಲೂಯ್ಯ ಅಂತ ಅಕ್ಕ ಹೇಳಿದಾಗ ಆಕೆಗೆ ಒಂದು ಆಲೋಚನೆ ಬರ್ತದೆ. ಸೊ ಆಗ ಕಣ್ಣೀರಿಂದ ಅಕ್ಕ ಹೇಳ್ತಾಳೆ, ನೋಡು ನಮ್ಮ ಜೀವಿತ ಇವತ್ತು ಈ ರೀತಿಯಾಗಿದೆ, ಹಲ್ಲೆಲೂಯ್ಯ, ನಾಳೆ ಇನ್ನೂ ಹೆಚ್ಚಾಗಿ ಬದಲಾಗ್ತದೆ. ಹಲ್ಲೆಲೂಯ್ಯ. ನಮ್ಮ ಜೀವಿತದಲ್ಲಿ ದೇವರು ಬರೀ ಕತ್ತಲದಲ್ಲೇ ಬಿಡೋದಿಲ್ಲ. ಹಲ್ಲೆಲೂಯ್ಯ. ಈ ಕತ್ತಲು ಕೂಡ ನಮಗೊಂದು ಅನುಭವ ಆಗಲಿ ಅಂತ ಬಿಟ್ಟಿದ್ದಾನೆ. ಯಾಕೆಂದರೆ ನಾನು ಈ ಕತ್ತಲಲ್ಲಿ ಇದ್ದು ನನ್ನ ಜೀವಿತವನ್ನು ತಿಳಿದುಕೊಂಡಾಗ, ಹಲ್ಲೆಲೂಯ್ಯ, ನಾಳೆ ನಾನು ಬೆಳಕಿನಲ್ಲಿದ್ದು ಇನ್ನೊಬ್ಬರು ಕೂಡ ಕತ್ತಲಲ್ಲಿ ಇದ್ದಾಗ ಅವ್ರಿಗೆ ಯಾವ ರೀತಿಯಾಗಿ ಬೆಳಕಲ್ಲಿ ಇರಬೇಕೆಂಬುದು ತಿಳಿಸಿಕೊಡುವುದಕ್ಕಾಗಿಯೇ, ಹಲ್ಲೆಲೂಯ್ಯ, ಆ ರೀತಿಯಾಗಿ ಮಾರ್ಪಡಿಸಿಕೊಳ್ಳೋದಕ್ಕಾಗಿಯೇ ನಮ್ಮನ್ನು ಇವತ್ತು ಕತ್ತಲಲ್ಲಿ ಬಿಟ್ಟಿದ್ದಾನೇನು. ಹಲ್ಲೆಲೂಯ್ಯ. ಆಲೋಚನೆ ಮಾಡ್ತಾಯಿದ್ದೀರಾ ಪ್ರಿಯರೇ? ಹಲ್ಲೆಲೂಯ್ಯ. ದೇವರು ಮಾತಾಡ್ತಾ ಇದ್ದಾನೆ. ಸೊ ನಮ್ಮ ಜೀವಿತದಲ್ಲಿ ನಾನು ಕತ್ತಲಿರೋದಕ್ಕೆ ಕಾರಣ, ನಾನು ಕತ್ತಲಲ್ಲಿದ್ದು ನಾಳೆ ಬೆಳಕಿಗೆ ಬಂದಾಗ ಇನ್ನೂ ಎಷ್ಟೋ ಅನೇಕ ಜನಗಳು ಕತ್ತಲಲ್ಲಿ ಬಿದ್ದಿರ್ತಾರೆ, ಅವರಿಗೆ ದೇವರ ಬಗ್ಗೆ ತಿಳಿಸಿಕೊಟ್ಟು ಬೆಳಕಲ್ಲಿ ಕರ್ಕೊಂಡು ಬರಲಿ ಅಂತ ನಮ್ಮನ್ನು ಈ ರೀತಿಯಾಗಿ ಬಿಟ್ಟಿದ್ದಾನೋ ಏನೋ. ಹಲ್ಲೆಲೂಯ್ಯ ಅಂತ ಆಕೆ ಹೇಳ್ತಾಳೆ ಪ್ರಿಯರೇ. ಸೊ ಆಗ ತಂಗಿಗೆ ಅರ್ಥ ಆಗ್ತದೆ. ಹಲ್ಲೆಲೂಯ್ಯ. ಹೌದಾ ಅಕ್ಕ, ನಾವು ಎಷ್ಟೇ ಕಷ್ಟ ಇದ್ದರೂ ಕೂಡ ದೇವರಿಗೋಸ್ಕರನೇ ಜೀವಿಸೋಣ. ಹಲ್ಲೆಲೂಯ್ಯ. ಈ ಜನಗಳಿಗೆ ಎಷ್ಟು ನಾವು ಆಹಾರ ಆದರೂ ಪರವಾಗಿಲ್ಲ. ಹಲ್ಲೆಲೂಯ್ಯ. ಈ ಜನಗಳಿಗೆ ಎಷ್ಟೇ ನಾವು ಬಾಯಿಗೆ ಸಿಕ್ಕರೂ ಪರವಾಗಿಲ್ಲ, ನಾವು ಮಾತ್ರ ಪರಿಶುದ್ಧರಾಗಿದ್ದೀವಿ ಅಂತ ನಮ್ಮ ತಂದೆಯಾದ ಕರ್ತನಿಗೆ ಗೊತ್ತು. ಹಲ್ಲೆಲೂಯ್ಯ. ಆತನಿಗೆ ಮಾತ್ರ ಗೊತ್ತು. ಸೊ ನಾವು ಯಾಕೆ ಇಲ್ಲಿ ಸುಮ್ಮನೆ ಯೋಚನೆ ಮಾಡ್ಕೊಂಡಿರಬೇಕು? ಹಲ್ಲೆಲೂಯ್ಯ. ನಾನು ಯಾಕೆ ಬಲಿ ಆಗಬೇಕು? ನಮ್ಮ ಜೀವಿತ ಯಾಕೆ ಬಲಿ ಮಾಡ್ಕೋಬೇಕು? ಸರಿ, ನಾವು ಈಗಲಿದ್ದ ದೇವರಿಗೆ ಅಂತಲೇ ಮೀಸಲಾಗಿರೋಣ. ನಮ್ಮ ಜೀವಿತದಲ್ಲಿ ಕತ್ತಲು ಬಂದರೂ ಕೂಡ, ಹಲ್ಲೆಲೂಯ್ಯ, ಆ ಕತ್ತಲಲ್ಲೇ ಇದ್ದುಕೊಂಡು ಇನ್ನೊಬ್ಬರಿಗೆ ಯಾವ ರೀತಿಯಾಗಿ ಮಾದರಿಯಾಗಿ ನಾವು ಬದುಕಬೇಕೆಂಬುದಾಗಿ ಬದುಕಿ ತೋರಿಸೋಣ. ಹಲ್ಲೆಲೂಯ್ಯ. ಬದುಕಿ ತೋರಿಸೋಣ ಅಂತ ಇಬ್ಬರು ಕೂಡ ದೇವರನ್ನೇ ನಂಬಿಕೊಂಡಿರ್ತಾರೆ ಪ್ರಿಯರೇ. ಹಲ್ಲೆಲೂಯ್ಯ. ದೇವರನ್ನೇ ನಂಬ್ಕೊಂಡಿರ್ತಾರೆ. ಜನಗಳು ಎಷ್ಟೇ ಅವ್ರಿಗೆ ಅಪನಿಂದಿಸ್ತಾ ಇರ್ತಾರೆ, ಪ್ರತಿ ಒಂದರಲ್ಲೂ ಕೂಡ ಅಪನಿಂದಿಸ್ತಾ ಇರ್ತಾರೆ. ಪಾಪ ಆ ಸ್ತ್ರೀಯರಿಬ್ಬರು, ಹಲ್ಲೆಲೂಯ್ಯ, ಎಷ್ಟೇ ಸಹಿಸ್ಕೊಂಡ್ರೂ ಕೂಡ ನಮ್ಮ ದೇವರು ಇವತ್ತೆಲ್ಲ ನಾಳೆ ನಮ್ಮನ್ನು ಬದಲು ಮಾಡ್ತಾರೆಂಬುದಾಗಿ ಅವರು ಜೀವಿಸ್ತಾ ಇರ್ತಾರೆ. ಹಲ್ಲೆಲೂಯ್ಯ. ಅವರು ಜೀವಿಸ್ತಾ ಇರುವಾಗ ಪ್ರಿಯರೇ, ಹಲ್ಲೆಲೂಯ್ಯ, ಸೊ ಅವರ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯಗಳು ನಡೀತದೆ. ಯಾವ ರೀತಿಯಾಗಿ ಅವರಲ್ಲಿ ಜೀವಿತ ಅದ್ಭುತ ಕಾರ್ಯಗಳು ನಡೀತದೆ ಅಂತ ಹೇಳಿದ್ರೆ, ಹಲ್ಲೆಲೂಯ್ಯ, ಅವರು ಮಾಡ್ತಾ ಇರುವಂಥ ಸ್ಥಳದಲ್ಲಿ ಪ್ರಿಯರೇ, ಹಲ್ಲೆಲೂಯ್ಯ, ಅವರಿಬ್ಬರು ಚೆನ್ನಾಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಆದರೂ ಅವರಿಬ್ಬರು ಎಜುಕೇಷನಲ್ಲಿ ಮುಂದೆ ವರ್ಸೋಕ್ಕಾಗಿರೋದಿಲ್ಲ. ಹಲ್ಲೆಲೂಯ್ಯ. ಎಜುಕೇಷನಲ್ಲಿ ಮುಂದೆ ವರ್ಸೋಕ್ಕಾಗಿರೋದಿಲ್ಲ. ಅವರು ಮನೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ್ಯ. ಅವರು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರನ್ನ ಅದನ್ನು ಗ್ರಹಿಸಿಕೊಂಡು ಪಾಪ ಈ ಮಕ್ಕಳಿಗೆ ಯಾರು ಇಲ್ಲ ಅಂತೇಳ್ಬಿಟ್ಟು ಅವ್ರು ಸಹಾಯ ಮಾಡ್ತಾರೆ. ಹಲ್ಲೆಲೂಯ್ಯ. ಅವ್ರು ಸಹಾಯ ಮಾಡಿಬಿಟ್ಟು ಅಲ್ಲಿ ಒಂದು ನಿಜವಾಗ್ಲೂ ಅದ್ಭುತ ಆಗ್ತದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಹಲ್ಲೆಲೂಯ್ಯ, ನಿಮಗೆ ತಂದೆ ಇಲ್ಲ, ತಾಯಿನೂ ಇಲ್ಲ, ಹಲ್ಲೆಲೂಯ್ಯ, ನಾವು ನಿಮ್ಮನ್ನು ನೋಡ್ಕೊಳ್ತೀವಿ, ನಾವು ನಿಮ್ಮನ್ನು ಸಾಕ್ತೀವಿ ಅಂತ ಹೇಳಿದ್ರೆ ಆ ಸ್ತ್ರೀಯರಿಬ್ಬರು ಒಪ್ಕೊಳ್ಳೋದಿಲ್ಲ. ಹಲ್ಲೆಲೂಯ್ಯ. ನಾವು ನಿಮ್ಮ ಕಣ್ಣಿಗೆ ನಾವು ಬಡವರ ರೀತಿಯಾಗಿ ಕಾಣ್ತಾ ಇರ್ಬೋದು, ಆದರೆ ಹಲ್ಲೆಲೂಯ್ಯ, ನಮಗೆ ಪಾಪ ಅನಿಸ್ಕೊಂಡು ನಿಮ್ಮ ಜೊತೆ ನಮಗೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ, ಹಲ್ಲೆಲೂಯ್ಯ, ಅವ್ರೇನು ಮಾಡ್ತಾರೆ ಪ್ರಿಯರೇ, ಇನ್ನೊಬ್ಬರಿಂದ ಅವರಿಗೆ ಸಹಾಯ ಬರುವ ರೀತಿಯಾಗಿ ಮಾಡ್ತಾರೆ. ಹಲ್ಲೆಲೂಯ್ಯ. ಇನ್ನೊಬ್ಬ ರೀತಿಯಾಗಿ ಅವ್ರಿಗೆ ಸಹಾಯ ಬರುವ ರೀತಿಯಾಗಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ದೇವರವ್ರೊಟ್ಟಿಗೆ ಮಾತಾಡಿರ್ತಾನೆ. ಹಲ್ಲೆಲೂಯ್ಯ. ದೇವರವ್ರೊಟ್ಟಿಗೆ ಮಾತಾಡಿಬಿಟ್ಟು, ಸೊ ಇವ್ರಿಗೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇವರಿಗೆ ಯಾವ ರೀತಿಯಾಗಿ ದುಡ್ಡು ಸಿಗಬೇಕಿತ್ತೋ, ಹಲ್ಲೆಲೂಯ್ಯ, ಆ ರೀತಿಯಾಗಿ ಇವರಿಗೆ ಮಾರ್ಪಡಿಸ್ತಾರೆ. ಸೊ ಆ ರೀತಿಯಾಗಿ ಯಾವ ರೀತಿಯಾಗಿ ಮಾರ್ಪಡಿಸ್ತಾರೆ ಅಂತ ಹೇಳಿದ್ರೆ, ಅವರ ಜೀವಿತದಲ್ಲಿ ಕಷ್ಟದಲ್ಲಿ ದುಃಖದಲ್ಲಿ ಇದ್ದರೂ ಕೂಡ ಅವರಿಬ್ಬರು ಎಜುಕೇಷನ್ ಮಾಡಿರ್ತಾರೆ. ಸೊ ಆ ಎಜುಕೇಷನಿಂದ ಏನೂ ಬೆನಿಫಿಟ್ ಬಂದಿರೋದಿಲ್ಲ. ಹಲ್ಲೆಲೂಯ್ಯ. ಅದರ ಪ್ರಕಾರವಾಗಿ ಬರೋ ರೀತಿಯಾಗಿ ಅವ್ರು ಮಾಡಿಕೊಡ್ತಾರೆ. ಅವ್ರು ಆ ರೀತಿಯಾಗಿ ಮಾಡಿಕೊಟ್ಟಿದ್ದನ್ನು ಕೂಡ ಎಜುಕೇಷನಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಹಲ್ಲೆಲೂಯ್ಯ. ಇದು ನಮಗೆ ದೇವರು ಕೊಟ್ಟಿರೋದು ಕೃಪೆ ಅಂತ ಹೇಳ್ಕೊಂಡು ಅವರಿಬ್ಬರು ಎಜುಕೇಷನಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಾಗ ಹೆಚ್ಚಾಗಿ ಓದಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ.
ಹಲ್ಲೆಲೂಯಾ. ಅವರಿಬ್ಬರು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ತಾರೆ. ಸೊ ಆಗ ಹಲ್ಲೆಲೂಯಾ ಅವರ ಜೀವಿತದಲ್ಲಿ ವಿವಾಹ ಆಗ್ತದೆ. ಸೊ ಆ ಜನಗಳು ಯಾವ ರೀತಿಯಾಗಿ ಅವ್ರನ್ನ ಮಾತಾಡ್ತಿದ್ರಲ್ವ, ಹಲ್ಲೆಲೂಯಾ ಆ ರೀತಿಯಾಗಿ ಮಾತಾಡುವವರೇ ಇವತ್ತು ಆ ಇಬ್ಬರು ಅಕ್ಕ ತಂಗಿಯರ ಹತ್ರ ಹೋಗ್ಬಿಟ್ಟು ಹಲ್ಲೆಲೂಯಾ ನಮ್ಮ ಜೀವಿತ ಈ ರೀತಿಯಾಗಿದೆ, ಹಲ್ಲೆಲೂಯಾ ನಮ್ಮ ಗಂಡ ಕುಡುಕತನದಲ್ಲಿ ಬಿದ್ದಿದ್ದಾರೆ, ನಮ್ಮ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಜ್ವರ ಬರ್ತಾ ಇದೆ, ನಮ್ಮ ಮಕ್ಕಳಿಗೆ ಎಜುಕೇಷನಲ್ಲಿ ಮುಂದೆ ಬರ್ತಾ ಇಲ್ಲ, ನೀವು ಪ್ರಾರ್ಥನೆ ಮಾಡಿರಿ ಅಂತ ಬರ್ತಾ ಇದ್ದಾರೆ. ಹಲ್ಲೆಲೂಯಾ ಅವರಿಬ್ಬರ ಹತ್ರ ಬರ್ತಾ ಇದ್ದಾರೆ, ನೋಡಿದ್ರ ಪ್ರಿಯರೇ. ಹಲ್ಲೆಲೂಯಾ ಅವ್ರು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋದಾಗ ಆಗ ಅವರ ಜೀವಿತದಲ್ಲಿ ಎಲ್ಲನೂ ಕೂಡ ಬರ್ತದೆ. ಹಲ್ಲೆಲೂಯಾ ಎಲ್ಲನೂ ಕೂಡ ಗ್ರಹಿಸಿಕೊಳ್ತಾರೆ. ಸೊ ಆಗ ಅವ್ರಿಗೆ ಗೊತ್ತಾಗ್ತದೆ, ಸುಮ್ಮನೆ ಪಾಪ ಹೆಣ್ಮಕ್ಳಿಗೆ ನಾವು ಬೈದ್ಬಿಟ್ವಿ ಅಂತ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ತಾರೆ ಆ ಸಮಯದಲ್ಲಿ ಅವರು. ಹಲ್ಲೆಲೂಯಾ ಸೊ ನಿನ್ನ ಜೀವಿತದಲ್ಲೂ ಕೂಡ ಹಲ್ಲೆಲೂಯಾ ದೇವರೊಂದು ಮಾತು ಹೇಳಿದ್ರು ಪ್ರಿಯರೇ. ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ನಿನ್ನ ಜೀವಿತ ಇವತ್ತು ಕತ್ತಲಾಗಿರ್ಬೋದು, ಹಲ್ಲೆಲೂಯಾ ಇದು ಒಂದು ಮಾದರಿ ಇನ್ನೊಬ್ಬರಿಗೆ. ನಿನ್ನ ಜೀವಿತ ಯಾಕೆ ಕತ್ತಲಾಗಿದೆ ಅಂತ ಹೇಳಿದ್ರೆ, ನೀನಿವತ್ತು ಕತ್ತಲಲ್ಲಿ ಬಿದ್ದಿದ್ದೀಯಾ, ಕತ್ತಲಲ್ಲಿ ಬಿದ್ದು ನೀನು ನಾಳೆ ಬೆಳಕಲ್ಲಿ ಹೋಗುವಾಗ ಹಲ್ಲೆಲೂಯಾ ಇನ್ನೊಬ್ಬರಿಗೆ ನೀನು ಮಾರ್ಗದರ್ಶಿಯಾಗಿ ಬದಲಾಗಬೇಕಂತೆ. ಸೊ ಅದಕ್ಕೋಸ್ಕರ ನೀನು ಕತ್ತಲಲ್ಲಿ ಬಿದ್ದಿದ್ದೀಯಾ, ಹಲ್ಲೆಲೂಯಾ ಅದನ್ನು ಬಿಟ್ಟು ದೇವರಿಗೆ ನೀನು ಇಷ್ಟ ಇಲ್ಲ ಅಂತಲ್ಲ, ದೇವರಿನ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತಲ್ಲ, ಬರೀ ದೇವರನ್ನ ಕಷ್ಟದಲ್ಲಿ ಬೀಳಿಸ್ತಾ ಇದ್ದಾರೆ ಅಂತಲ್ಲ, ಹಲ್ಲೆಲೂಯಾ ಬರೀ ಕತ್ತಲಲ್ಲೇ ನೀನು ಜೀವನ ಮಾಡ್ತಾ ಇದೀಯ ಅಂತಲ್ಲ, ಈ ಕತ್ತಲಲ್ಲಿನೂ ಕೂಡ ನಿನಗೆ ಯಾವ ರೀತಿಯಾಗಿ ಬೆಳಕಿಂದ ನೀನು ಹೊರಗಡೆ ಬರ್ತೀಯೋ, ದೇವರನ್ನ ಯಾವ ರೀತಿಯಾಗಿ ದೇವರ ಪ್ರಭಾವ ನಿನ್ನ ಮೇಲೆ ಬೀಳ್ತದೋ ಆಗಲೇ ಅಗ್ನಿ ಅಭಿಷೇಕ ನೀನು ಹೊಂದಿಕೊಳ್ತೀಯೋ, ಹಲ್ಲೆಲೂಯಾ ಇನ್ನೊಬ್ಬರಿಗೂ ಕೂಡ ದೇವರ ಪ್ರೀತಿ ಬಗ್ಗೆ ನೀನು ಸಾರ್ತೀಯ, ಅವರ ಜೀವಿತದಲ್ಲೂ ಕೂಡ ದೇವರು ಬೆಳಕು ಬರುವ ರೀತಿಯಾಗಿ ಅವರಿಗೆ ಹಲ್ಲೆಲೂಯಾ ಅವರ ಜೀವಿತ ಮಾರ್ಪಡಿಸಿಕೊಳ್ತೀಯ. ಯಾಕೆ ಮಾರ್ಪಡಿಸಿಕೊಳ್ತೀಯ ಅಂತ ಹೇಳಿದ್ರೆ, ನಿನ್ನ ಜೀವಿತ ಒಂದು ಮಾದರಿ ಅವರಿಗೆ. ಬ್ರದರ್ ಸಿಸ್ಟರ್, ನಿನ್ನ ಜೀವಿತ ಕತ್ತಲಲ್ಲಿ ಬಿದ್ದಿದೆ, ಅದು ದೇವರಿಗೆ ಗೊತ್ತು. ನಾಳೆ ನಿನ್ನನ್ನು ಯಾವ ರೀತಿಯಾಗಿ ಎತ್ತಬೇಕಂತ ನೋಡ್ತಾ ಇದ್ದಾರೆ, ಹಲ್ಲೆಲೂಯಾ ಯಾವ ರೀತಿಯಾಗಿ ನಿನಗೆ ಕಟ್ಟಬೇಕಂತ ನೋಡ್ತಾ ಇದ್ದಾರೆ. ಆತನ ಪ್ರಭಾವ ನಿನ್ನ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಿನಗೆ ಯಾರ ಬೆಳಕು ಅವಶ್ಯಕತೆ ಇರಲ್ಲ, ಸೂರ್ಯ ಚಂದ್ರನೂ ಕೂಡ ಬೇಕಾಗಿಲ್ಲ. ಆತನ ಪ್ರಸನ್ನತೆ, ಆತನ ಪ್ರಭಾವ ನಿನ್ನ ಜೀವಿತ ಹಲ್ಲೆಲೂಯಾ ನಿನ್ನ ಜೀವಿತ ಕಾಲವೆಲ್ಲನೂ ಕೂಡ ಹಲ್ಲೆಲೂಯಾ ನಿನ್ನ ಹಿಂದನೇ ಬರ್ತದೆ. ಆತನ ಬೆಳಕು, ಆತನ ಪ್ರಭಾವ ಯಾವಾಗಲೂ ನಿನ್ನ ಮೇಲೆ ಇರಬೇಕು ಅಂದರೆ, ಆತನ ಪ್ರಸನ್ನತೆ ಯಾವಾಗಲೂ ನಿನ್ನ ಮೇಲೆ ಇರಬೇಕು ಅಂದರೆ ಹಲ್ಲೆಲೂಯಾ ಆತನ ಪ್ರೀತಿ ನೀನು ಯಾವಾಗಲೂ ಗ್ರಹಿಸಿಕೊಂಡಿರಬೇಕು, ಆತನ ಪ್ರೀತಿನಲ್ಲಿರಬೇಕು. ಹಲ್ಲೆಲೂಯಾ ಆತನು ಯಾವುದಕ್ಕಾಗಿ ಎಷ್ಟೊಂದು ದಾಹದಿಂದ ಇದನೋ ಅದನ್ನು ನೀನು ತೀರಿಸಬೇಕು. ಹಲ್ಲೆಲೂಯಾ ಆತನಿಗೂ ದಾಹ ಇದೆ, ಹಲ್ಲೆಲೂಯಾ ಆತ್ಮಗಳ ದಾಹ ಇದೆ. ನಾವು ನೋಡ್ತೇವೆ ಪ್ರಿಯರೇ, ಆತನ ಶಿಲುಬೆ ಏರುವ ಸಮಯದಲ್ಲಿ ದಾಹ ತೀರಿತು ಅಂತ ಹೇಳ್ತಾನೆ, ಹಲ್ಲೆಲೂಯಾ ಅದು ದಾಹ ಯಾಕೆ ತೀರಿತು ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಪ್ರಿಯರೇ, ಹಲ್ಲೆಲೂಯಾ ಆತನ ದಾಹ ಏನಂದರೆ ಪ್ರತಿಯೊಬ್ಬರು ಕೂಡ ನಶಿಸಿ ಹೋಗ್ಲಾರ್ದಂತೆ ದೇವರ ಚಿತ್ತವನ್ನು ನೆರವೇರಿಸಿ, ಹಲ್ಲೆಲೂಯಾ ಪ್ರತಿಯೊಬ್ಬರು ಕೂಡ ಪರಲೋಕದಲ್ಲಿ ಬರಬೇಕು. ಹಲ್ಲೆಲೂಯಾ ನನ್ನ ಮಕ್ಕಳು ಯಾರು ಕೂಡ ನರಕದಲ್ಲಿ ಬೀಳಬಾರ್ದು ಎಂಬುದು ಆತನ ಚಿತ್ತ ಆಗಿದೆ. ಹಲ್ಲೆಲೂಯಾ ಸೊ ಆತನ ಹೆಸರಿಡಿದಾಗಿ ನಮ್ಮನ್ನು ಕರೆಯುವಾಗ ನಾವು ಪ್ರತಿಯೊಬ್ಬರು ಕೂಡ ಆತನ ಸ್ವರಕ್ಕೆ ನಾವು ಕಿವಿಗೊಟ್ಟು ಹಲ್ಲೆಲೂಯಾ ನಾವು ಹೋಗಬೇಕು. ಅದನ್ನು ಬಿಟ್ಟು ನಾವು ಹಿಂದಕ್ಕೆ ಹೋಗಬಾರ್ದು. ಕತ್ತಲಲ್ಲಿ ಬಿದ್ದಿದ್ದೇನಂತ ಮತ್ತೆ ನಾನು ಕತ್ತಲಲ್ಲಿ ಬಿದ್ದುಬಿಡ್ತೇನಪ್ಪ ಅಂತ ನೀನು ಹೆದರ್ಕೊಳ್ಬೇಡ. ದೇವರ ಕತ್ತಲಲ್ಲೂ ಕೂಡ ನೀನು ಒಟ್ಟಿಗಿದ್ದಾನಂತ ನೀನು ತಿಳ್ಕೊ. ಹಲ್ಲೆಲೂಯಾ ದೇವರ ಕತ್ತಲಲ್ಲೂ ಕೂಡ ನಿನ್ನ ಜೊತೆ ಇದ್ದಾನೆ, ಬೆಳಕಲ್ಲೂ ಕೂಡ ನಿನ್ನ ಜೊತೆ ಇದ್ದಾನೆ. ಈ ಕತ್ತಲು ಒಂದು ನಿನಗೆ ಕ್ಷಣ ಮಾತ್ರ, ಹಲ್ಲೆಲೂಯಾ ಆತನ ಪ್ರಭಾವ, ಆತನ ಪ್ರಸನ್ನತೆ ಜೀವಮಾನವೆಲ್ಲ ಇರ್ತದೆ. ಹಲ್ಲೆಲೂಯಾ ಅದನ್ನು ಗ್ರಹಿಸಿಕೊಳ್ಬೇಕಾದ್ರೆ ಹಲ್ಲೆಲೂಯಾ ದೇವರ ಒಡನಾಟದಲ್ಲಿರಬೇಕು ನೀನು. ಹಲ್ಲೆಲೂಯಾ ದೇವರ ಕಾರ್ಯಗಳಲ್ಲಿ ನಿರಂತರವಾಗಿ ಸಾಗುತ್ತಾ ಇರಬೇಕು ನೀನು. ಸೊ ಆಗಲೇ ನಿನ್ನ ಜೀವಿತದಲ್ಲಿ ಅದ್ಭುತ ಆಗ್ತದೆ. ಹಲ್ಲೆಲೂಯಾ ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ತೀಯ. ಹಲ್ಲೆಲೂಯಾ ಪ್ರತಿ ಒಂದು ಕೂಡ ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ತೀಯ ನೀನು. ಹಲ್ಲೆಲೂಯಾ ಇವೆಲ್ಲವನ್ನು ತಿಳ್ಕೊಳ್ಬೇಕಾದ್ರೆ ನಿಜವಾದ ದೇವರನ್ನು ನೀನು ಮೊದಲು ತಿಳ್ಕೊಂಡಿರಬೇಕು. ಹಲ್ಲೆಲೂಯಾ ಯಾವುದೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹೇಳ್ತಿರ್ತೇವೆ ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ದೇವರನ್ನೇ ಹೊಂದಿಕೊಳ್ಬೇಕು. ಫಸ್ಟು ನೀನು ನಿಜವಾದ ದೇವರನ್ನ ನೀನು ಗ್ರಹಿಸಿಕೊಂಡ್ರೆ ಎಲ್ಲದಕ್ಕೂ ಕೂಡ ನೀನು ಗ್ರಹಿಸಿಕೊಳ್ಳೋದಕ್ಕೆ ದೇವರನಿಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ ದೇವರನಿಗೆ ಸಹಾಯ ಮಾಡ್ತಾನೆ ಪ್ರಿಯರೇ. ಸೊ ಈ ವಾಕ್ಯದ ಮುಖಾಂತರವಾಗಿ ದೇವರು ನಮ್ಮ ಜೊತೆ ಇವತ್ತು ಎಷ್ಟೆಲ್ಲ ಮಾತಾಡಿದ್ದಾರೆ. ಹಲ್ಲೆಲೂಯಾ ಈ ವಾಕ್ಯವನ್ನು ಧ್ಯಾನಿಸಿಕೊಂಡು ಇನ್ನೂ ಹೆಚ್ಚಾಗಿ ನಾವು ಕತ್ತಲಲ್ಲೇ ಇದ್ದರೂ ಕೂಡ ನಾವು ಯಾವ ರೀತಿಯಾಗಿ ಬೆಳಕಿಗೆ ಬರ್ತೇವೆ ನಾಳೆ ಎಂಬುದು ಒಂದು ಭರವಸೆ ಇಟ್ಟುಕೊಂಡು ಹಲ್ಲೆಲೂಯಾ ಪ್ರತಿಯೊಬ್ಬರ ಕತ್ತಲಲ್ಲಿ ಬಿದ್ದವರಿಗೆ ನಾವು ಮಾರ್ಗದರ್ಶಿಗಳಾಗಿ ಮುಂದೆ ಸಾಗುತ್ತಾ ಇರಬೇಕು.
ಹಲ್ಲೆಲೂಯ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ದುಷ್ಟನೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ. ದುಷ್ಟನೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ. ಭಯವೇಕೆ ನನ್ನ ಮಗಳೇ, ಇಂದು ಭಯವೇಕೆ ನನ್ನ ಮಗನೇ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್.